Another very auspicious day in our lives. Another beautiful period. Again, it is because of the grace of the Source, Divine Mother Sri Jnanakshi Rajarajeshwari. She has willed again. She has willed again that we should sit down and we should devote our minds to the glory of Mother Divine in the form of Hanuman. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆ ನಮ್ಮ ಮೇಲೆ ಮತ್ತೆ ಬಂದಿದೆ. ಇವತ್ತು ಆಕೆಯ ಸಂಕಲ್ಪದಂತೆ ನಾವೆಲ್ಲರೂ ಮತ್ತೆ ಕೂತಿದ್ದೇವೆ. ಆಕೆಯ ಸಂಕಲ್ಪ ಇವತ್ತು ನಾವೆಲ್ಲರೂ ಕೂಡ ಆಕೆಯ ಮಹಿಮೆಯನ್ನು ಹನುಮಂತನ ರೂಪದಲ್ಲಿ ಕೇಳಬೇಕು ಅಂತ, ಓದಬೇಕು ಅಂತ. ಆದ್ದರಿಂದ ಆನಂದವಾಗಿ ಈಗ ಹನುಮಂತನ ಮಹಿಮೆಯನ್ನು ಓದೋಣ. We all know that Hanuman is creating havoc in Lanka. The fire is ablaze from the earth to the heavens. All only fire, fire, fire. Lanka is burning. Lanka is totally scorched completely with the fire. But naturally, those who have to remain in order to face Sri Rama, the positive ones, Vibhishana and all others, and the negative ones, Ravana and all others, they also have to face Sri Rama because that is the way Paramatma wants it. So although the fire is ablaze, these people have been spared in order to face Sri Rama, Sakshat Avatara of Bhagavan Vishnu. ಇಷ್ಟೆಲ್ಲ ಸುಟ್ಟಿದರೂ ಕೂಡ ಕೆಲವರನ್ನು ಉಳಿಸ್ಕೊಂಡಿದ್ದಾರೆ ಪರಮಾತ್ಮ. ಯಾಕೆ ಉಳಿಸ್ಕೊಂಡಿದ್ದಾರೆ? ಶ್ರೀರಾಮ ರೂಪದಲ್ಲಿ ರಾವಣನ ಯುದ್ಧ ನಡಿಬೇಕಲ್ಲ, ಅದಕ್ಕೋಸ್ಕರ ಆ ಲೀಲೆಯನ್ನು ಮಾಡೋದಕ್ಕೋಸ್ಕರ, ವಿಭೀಷಣನಿಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರ ಅವರನ್ನು ಉಳಿಸ್ಕೊಂಡಿದ್ದಾರೆ ಪರಮಾತ್ಮ. ಎಷ್ಟೋ ಸಂಕಲ್ಪಗಳು ಪೂರ್ಣ ಆಗಬೇಕಾಗಿದೆ, ಆದ್ದರಿಂದ ಉಳಿಸ್ಕೊಂಡಿದ್ದಾರೆ. ತತಸ್ತು ಲಂಕಾ ಸಹಸಾ ಪ್ರದಗ್ಧಾ ಸರಾಕ್ಷಸಾಶ್ವರಥಾಸನಾಗಾ ಸಪಕ್ಷಿಸಂಘಾ ಸಮೃಗಾ ಸವೃಕ್ಷಾ ರುರೋದದೀನಾತುಮುಲಂ ಸಶಬ್ದಂ ಹಾತಾತಃ ಪುತ್ರಕಕಾಂತಮಿತ್ರ ಆಜೀವಿತೇಶಾಂಗಹತಂ ಸುಪುಣ್ಯಂ ರಕ್ಷೋಭಿರೇವಂ ಬಹುಧಾ ಬ್ರುವದ್ಭಿಃ ಶಬ್ದಕೃತೋ ಘೋರತರಃ ಸುಭೀಮಃ ಹುತಾಶನಜ್ವಾಲಸಮಾವೃತಾಸಾ ಹತಹೃತಪ್ರವೀರಾ ಪರಿವೃತ್ತಯೋಧಾ ಹನುಮತ ಕ್ರೋಧಬಲಾಭಿಭೂತಾ ಬಭೂವ ಶಾಪೋಪಹತೇವ ಲಂಕಾ ಸಸಂಭ್ರಮಂ ತ್ರಸ್ತವಿಷಣ್ಣರಾಕ್ಷಸಾಂ ಸಮುಜ್ವಲಜ್ವಾಲಹುತಾಶನಾಂಕಿತಾಂ ದದರ್ಶ ಲಂಕಾಂ ಹನುಮಾನ್ ಮಹಾಮನಾ ಸ್ವಯಂ ಭುರೋಷೋಪಹತಾಮಿವಾವನಿಂ. Consumed all of a sudden with ogres, horses, chariots and elephants, flocks of birds, beasts and trees, the deity presiding over Lanka for its part thereupon cried in distress with a tumultuous noise. Now you see, just like we have Vastu Devatas, there is a Shakti residing in every single millimeter, every single micron of this world. There is a Shakti residing there. We all have heard of Bermuda Triangle. We have heard of the Black Forest in Germany, and many places here also in Bharat, near Haryana, Rajasthan. There is one place, one road, where if a vehicle goes on the road which is a gradient, instead of coming down, the vehicle will go up. If there is a gradient and the vehicle is on top, the vehicle has to come down. But in a place near Rajasthan, I think, or Gujarat, there is a place where if the vehicle is kept at the bottom of the gradient, it will automatically go upwards. So this is called a Shakti. A vehicle is not an ordinary thing, no? ನೀವೆಲ್ಲ ಕೇಳಿರ್ಬೋದು, ಪ್ರತಿಯೊಂದು ಅಣುವಿನಲ್ಲಿಯೂ ಕೂಡ ಶಕ್ತಿ ನಿವಾಸವಿದೆ. ಗುಜರಾತ್ ಪಕ್ಕದಲ್ಲಿ ಒಂದು ಜಾಗವಿದೆ, ಆ ಜಾಗದಲ್ಲಿ ಒಂದು ಮಾರ್ಗವಿದೆ. ಆ ಮಾರ್ಗದಲ್ಲಿ
ಅದು ಒಂದು ಎತ್ತರವಾಗಿ ಹೋಗ್ತಾ ಇರೋ ಮಾರ್ಗ. ಆದರೆ ಆ ತಳಭಾಗದಲ್ಲಿ ಒಂದು ಗಾಡಿಯನ್ನು ನಿಲ್ಲಿಸಿದ್ರೆ ಆ ಗಾಡಿ ಮೇಲಕ್ಕೆ ಹೋಗುತ್ತೆ, ಅವ್ರಿಗೂ ಕೆಳಗಡೆ ಬರಲ್ವಲ್ಲ. ಇದು ಯಾವ ಆಶ್ಚರ್ಯ ಇದು! ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಜಾಗದಲ್ಲಿ ಒಂದು ಶಕ್ತಿ ಸಂಚಾರವಾಗ್ತಾನೆ ಇರುತ್ತೆ, ಅಲ್ಲಿ ನೆಲೆಸಿರುತ್ತೆ. ಆ ರೀತಿಯಾಗಿ ಲಂಕೆ ಎಂಬ ಶಕ್ತಿ ಅಲ್ಲಿ ವಾಸವಾಗಿದ್ದಳಂತೆ. ಲಂಕಾಪುರಿಯಲ್ಲಿ ಲಂಕಾದೇವಿ ವಾಸವಾಗಿದ್ದಾಳೆ. ಆ ಲಂಕಾದೇವಿ ಜೋರಾಗಿ ಆಕ್ರಂದನೆ ಮಾಡ್ತಾ ಇದ್ದಾಳೆ, ಕಿರಿಸ್ತಾ ಇದ್ದಾಳೆ, ಅಳ್ತಾ ಇದ್ದಾಳಂತೆ. ತುಂಬ ದುಃಖದಿಂದ ಅಳ್ತಾ ಇದ್ದಾಳೆ ಲಂಕಾದೇವಿ, ಅಳ್ತಾ ಇದ್ದಾಳಂತೆ. ಲಂಕಾ ಇಸ್ ಕ್ರೈಂಗ್. ಲಂಕಾದೇವಿ, another Leela of Devi, she is crying. A terrific and exceedingly violent clamor was raised by the ogres, crying in various ways as follows. ಮತ್ತೆ ಆ ರಾಕ್ಷಸರೆಲ್ಲರೂ ಕೂಡ ಇನ್ನೂ ಜೋರಾಗಿ ಅವರು ಕಿರಿಚಕ್ಕೆ ಶುರು ಮಾಡಿದಾರಂತೆ ಅಕಸ್ಮಾತಾಗಿ. ಓ ಮೈ ಡಿಯರ್ ಫಾದರ್, ಓ ನನ್ನ ತಂದೆಯೇ, ಓ ಮೈ ಬಿಲವೆಡ್ ಸನ್, ಓ ನನ್ನ ಮಗನೇ, ಓ ಮೈ ಬಿಲವೆಡ್ ಹಸ್ಬೆಂಡ್, ನನ್ನ ಪತಿಯೇ, ಓ ಮೈ ಫ್ರೆಂಡ್, ನನ್ನ ಸ್ನೇಹಿತನೇ, ಓ ಲಾರ್ಡ್ ಆಫ್ ಮೈ ಲೈಫ್, ನನ್ನ ಸ್ವಾಮಿಯೇ, ಓ ಮೈ ಡಿಯರ್, ನನ್ನ ಪ್ರಿಯವಾದವರೇ, ಅವರ್ ಎಕ್ಸೆಸಿವ್ ರಿಲಿಜಿಯಸ್ ಮೆರಿಟ್ ಇಸ್ ಎಕ್ಸಾಸ್ಟೆಡ್. ಇದುವರೆಗೂ ಇದ್ದಿದ್ದ ನಮ್ಮ ಪುಣ್ಯವೆಲ್ಲ ಹಾಳಾಗಿದೆ, ನಾಶವಾಗಿದೆ. ಲುಕ್ ಅಟ್ ದೀಸ್ ಅಕೌಂಟ್ಸ್. The accounts of Paramatma are different than the accounts of human beings. In the account of Paramatma, there is no rupees, paisa, anas. There is only punya and papa. In the accounts of Paramatma, there are no rupees or any other currency there. Because it is not current, that is afterwards only. What is current is currency. What is not current is future. ಆದ್ದರಿಂದ ಅಲ್ಲಿ ಏನಾಗ್ತಾ ಇದೆ ಇವಾಗ, ಪರಮಾತ್ಮನ ರಾಜ್ಯದಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಆ ಲೆಕ್ಕಾಚಾರದಲ್ಲಿ ಈ ಲಂಕಾಪುರಿಯಲ್ಲಿ ವಾಸವಾಗಿರುವ ಎಷ್ಟು ಜನ ಇದ್ರು ಅವ್ರದ್ದೆಲ್ಲ ಪುಣ್ಯ ಕಳೆದು ಹೋಗಿದ್ದೆ, ಪುಣ್ಯ ತೀರ್ಕೊಳ್ತು. There are some people in the world who would like to do good acts as an atonement. But after the atonement, if they once again get back into wicked acts, again there will be a plus of papa, sin. So this way it is a continuous process of being sinning, but sinning will go away only when you are resolved to do only good acts, never to do bad acts in the future. So, but these people have done it and they are suffering now. Enveloped in flames, nay, with its eminent heroes killed and its warriors thrown into disorder, humbled as it was by the vehemence of the wrath of Hanuman, the celebrated Lanka appeared as though visited by a curse. ಶಾಪಕ್ಕೆ ಒಳಗಾಗಿದೆ ಲಂಕಾ ಇವಾಗ. ಎಲ್ಲ ದೊಡ್ಡ ದೊಡ್ಡ ಯೋದ್ಧಾರರು, ದೊಡ್ಡ ದೊಡ್ಡ ನಾಯಕರೆಲ್ಲರೂ ಕೂಡ ಅಲ್ಲೆಲ್ಲ ಅವರ ದಹನವಾಗಿದೆ, ಅವರು ದಿವಂಗತರಾಗಿದ್ದಾರೆ. ಪೂರ್ತಿ ಅಸ್ತವ್ಯಸ್ತವಾಗಿದೆ ಲಂಕಾ ಈಗ. ಎಂಟೈರ್ ಲಂಕಾ ಇಸ್ ನೌ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್. The high-minded Hanuman saw Lanka with its ogres dismayed and despondent and seized with a flurry, and bearing the imprint of fire bursting into blazing flames and thus resembling the earth destroyed by the wrath of the self-born Lord Shiva. ಅಜನ್ಮನಾದ ಭಗವಂತನಾದ ಶಿವ ರುದ್ರ ಅವತಾರವನ್ನು ತಾಳಿದಾಗ ಹೇಗೆ ತನ್ನ ಬೆಂಕಿಯಿಂದ, ತನ್ನ ಕಣ್ಣಿಂದ, ಮೂರನೇ ಕಣ್ಣಿಂದ ಬರೋ ಬೆಂಕಿಯಿಂದ ಎಲ್ಲರನ್ನು ಸುಟ್ಟು ಬೂದಿ ಮಾಡ್ತಾರೋ, ಆ ರೀತಿಯಾಗಿ ಭಗವಂತನಾದ ಹನುಮಾನ್ ಈಗ ಅವರ ಬಾಲಕ್ಕೆ ಹಚ್ಚಿರುವ ಅಗ್ನಿ, ಸೀತಾ ಮಾತೆ ಶೋಕಾಗ್ನಿ. The fire of sorrow of Sita has become the fire to burn Lanka. Ullangya sindho salilam salilam yachhokavanhim janakatmajayaha. Janaka is Janakaraja, Atmaja is daughter. Janakatmajayaha shokaha. Ullangya sindho salilam salilam yachhokavanhim. Shokavanhi. Shokavanhi is the fire of sorrow of Sita. Sita cried. So we all don't realize that when we make somebody cry, when we are the cause, intentional cause for the sufferings of somebody, we have already caused we have paved the way for our own suffering. ಜನಗಳು ಅರ್ಥ ಆಗಲ್ಲ. ಜೋ ಜಸ್ ಕರೆ ಸೋ ತಸ್ ಫಲ ಚಾಖಾ, ಕರ್ಮ ಪ್ರಧಾನ ವಿಶ್ವ ಕರ್ ರಾಖಾ, ಜೋ ಜಸ್ ಕರೆ ಸೋ ತಸ್ ಫಲ ಚಾಖಾ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. Whatever good act we do or bad act we do, we will have to face the consequences. If we are the cause for the suffering of somebody, intentional cause, I am telling you, nobody can escape that. None on this earth can escape
if one has caused suffering for another in any form, ಯಾವುದೇ ರೀತಿಯಾದ ದುಃಖವನ್ನು ಯಾತನೆಯನ್ನು ಇನ್ನೊಬ್ಬರಿಗೆ ನಾವು ಕೊಟ್ಟಿದ್ದರೆ, ಮನಸ ವಾಚ ಕರ್ಮಣ, ಬೈ ಮೈಂಡ್, ಬೈ ಥಾಟ್, ವರ್ಡ್ ಆರ್ ಡೀಡ್, if we have pained anybody in any manner intentionally, we cannot escape from the boomerang effect of that act. It will boomerang upon us. So now what has happened here? Everything is being burnt now, completely being burnt. Bhuktva vanam pada bhuktva vanam pa bhangtva vanam pada paratna sankulam hatva tu rakshansi mahanti sanyuge दग्ध्वा पुरीं तां गृहरत्नमालिनीं तस्थौ हनुमान् पवनात्मजः कपिः स राक्षसांस्तान् सुबहूंश्च हत्वा वनं च भङ्क्त्वा बहुपादपं तत् विसृज्य रक्षो भवनेषु चाग्निं जगाम रामं मनसा महात्मा ततस्तु तं वानरवीरमुख्यं महाबलं मारुततुल्यवेगं महामतिं वायुसुतं वरिष्ठं प्रतुष्टुवुर्देवगणाश्च सर्वे देवाश्च सर्वे मुनिपुङ्गवाश्च गन्धर्वविद्याधरपन्नगाश्च भूतानि सर्वाणि महान्ति तत्र जग्मु परां प्रीतिमतुल्यरूपां भङ्क्त्वा वनं महातेजा हत्वा रक्षांसि संयुगे दग्ध्वा लङ्कापुरीं भीमां रराजस महाकपिः शृङ्गाग्रतले विचित्रे प्रतिष्ठितो वानरराजसिंहः प्रदीप्तलाङ्गूलकृतार्चिमाली व्यराजतादित्यैवार्चिमाली लङ्कां समस्तां सम्पीड्य लाङ्गूलाग्निं महाकपिः निर्वापयामास तदा समुद्रे हरिपुङ्गवः ततो देवा सगन्धर्वा सिद्धाश्च परमर्षयः दृष्ट्वा लङ्कां प्रदग्धां तां विस्मयं परमं गताः तं दृष्ट्वा वानरश्रेष्ठं हनुमन्तं महाकपिं कालाग्निरिति संचिन्त्य सर्वभूतानि तत्र सुः। जय जय श्रीमद् रामायणे वाल्मीकीये आदिकाव्ये सुन्दरकाण्डे चतुःपञ्चाशः सर्गः। Having destroyed the Ashoka grove, thick with the best of trees, killed eminent ogres in combat and burned that city containing rows of excellent buildings, the monkey Hanuman, sprung from the loins of the wind god, stood at ease. ಅಶೋಕ ವನಿಕೆಯನ್ನು ಸುಟ್ಟು ಬೂದಿ ಮಾಡಿ, ಅದಾದ ನಂತರ ಹಲವಾರು ರಾಕ್ಷಸರನ್ನು ಕೊಂದು, ಹಲವಾರು ವೃಕ್ಷಗಳನ್ನು ಅಲ್ಲಿಂದ ಕೀಳಿ ಬಿಸಾಡಿ, ಅದಾದ ನಂತರ ಆ ಲಂಕಾಪುರಿಯಲ್ಲಿರುವ ಅದ್ಭುತವಾದ ಕಟ್ಟಡಗಳೆಲ್ಲ ಸುಟ್ಟು ಬೂದಿ ಮಾಡಿ, ಪವನಪುತ್ರರಾದ ಹನುಮಂತ ಆರಾಮಾಗಿ ನಿಂತಿದ್ದಾರಂತೆ, ವಿಶ್ರಾಂತಿಯಾಗಿ ನಿಂತಿದ್ದಾರಂತೆ. He is standing absolutely at ease. Nay, having dispatched many notorious ogres and destroyed the aforesaid grove, rich in numerous trees, and kindled fire in the dwellings of ogres, the high-souled Hanuman sought the presence of Sri Rama with his mind. ಈಗ ಕಾರ್ಯ ಮುಗಿದಿದೆ. He has burnt many houses, he has burnt many buildings and sent many people to the heavens.
Now he is standing and then mentally meditating upon Sri Rama. He is now devoting his mind to Sri Rama. Thereupon, all the hosts of gods of their part gratefully extolled the highly intelligent son of the wind god, a prince among monkey heroes, the foremost of the mighty, who was endowed with extraordinary might and was equal to the wind in swiftness. ವಾಯುಗೆ ಸಮಾನ ಶಕ್ತಿ, ಆ ವೇಗವುಳ್ಳ ಮತ್ತು ಅದ್ಭುತವಾದ ಶಕ್ತಿಯುಳ್ಳ ವಾನರರಲ್ಲಿ ಶ್ರೇಷ್ಠವಾದ ಪವನಪುತ್ರರಾದ ಭಗವಂತನನ್ನು ಮೇಲಿರುವ ದೇವತೆಗಳೆಲ್ಲರೂ ಕೂಡ ಸ್ತುತಿ ಮಾಡ್ತಾರಂತೆ. ಆಲ್ ದ ದೇವತಾಸ್ ಅಬೌವ್ ಇನ್ ದ ಹೆವೆನ್ಸ್, ದೇ ಆರ್ ನೌ eulogizing Hanuman, the son of wind. Having destroyed all the gods as well as the foremost of ascetics, even so Gandharvas, Vidyadharas and Nagas, nay, all great beings present their experience in exceeding and unequaled joy. ಈ ರೀತಿಯಾದ ಅದ್ಭುತವಾದ ಕಾರ್ಯವನ್ನು ನೋಡಿ ಅಲ್ಲಿದ್ದ ದೇವ, ಕಿನ್ನರ, ಗಂಧರ್ವ, ಕಿಂಪುರುಷ ಎಲ್ಲರೂ ಕೂಡ ಆನಂದವನ್ನು ಅನುಭವಿಸ್ತಾ ಇದ್ದಾರಂತೆ, ಅದ್ಭುತವಾದ ಆನಂದವನ್ನು ಅನುಭವಿಸ್ತಾ ಇದ್ದಾರಂತೆ. Having destroyed the Ashoka grove, killed ogres in conflict and burned the redoubtable city of Lanka, that eminent monkey was endowed with extraordinary energy shone brightly. ಇವೆಲ್ಲವನ್ನು ಸುಟ್ಟು ಬೂದಿ ಮಾಡಿ ರಾಕ್ಷಸರನ್ನು ಕೊಂದ ನಂತರ ಭಗವಂತನಾದ ಹನುಮಾನ್ ಹೊಳಿತಾ ಇದ್ದಾರಂತೆ. he is glowing now. The fire of might, the fire of having done his dharma, that is glowing in him. ಅವರಲ್ಲಿ ಅನುಸರಣೆಯನ್ನು ಮಾಡಿದ ಆ ಶಕ್ತಿ ಬಂದು ಅವರಲ್ಲಿ ಹೊಳಿತಾ ಇದೆ ಅಂತೆ. Firmly seated on the marvelous top of an excellent building, Hanuman, a lion among monkey chiefs, who was surrounded by a circle of flames rising from his flaming tail, shone brightly like the sun, encircled with a nimbus. ಒಂದು ಕಟ್ಟಡದ ಮೇಲೆ ನಿಂತಿದ್ದಾರಂತೆ ಭಗವಂತ, ಅವರ ಬಾಲಕ್ಕೆ ಬೆಂಕಿ ಹತ್ತುಕೊಂಡಿದೆ, ಅವರು ಸುತ್ತು ಬೆಂಕಿ ಇದೆಯಂತೆ. ಹೆಂಗಿದ್ದಾರೆ ನೋಡೋಕ್ಕೆ ಅಂತ ಹೇಳಿದ್ರೆ, ಮತ್ತೊಂದು ಸೂರ್ಯನೇ ನಿಂತಿರುವ ಹಾಗೆ, ಸೂರ್ಯ ಮಾಲೆ ಹಾಕ್ಕೊಂಡ್ರು, ಸೂರ್ಯ ಬೆಂಕಿಯ ಮಾಲೆಯನ್ನು ಹಾಕ್ಕೊಂಡ್ರು ಸೂರ್ಯನ ಹಾಗೆ ಕಾಣಿಸ್ತಾ ಇದ್ದಾರಂತೆ. Having subjected the entire Lanka to excessive suffering, the mighty monkey Hanuman, a bull among monkeys, then quenched the fire of his tail in the sea. ಈಗ ಲಂಕಾಪುರಿಯಲ್ಲಿರುವ ಎಲ್ಲ ಜನಗಳು ಕೂಡ ತುಂಬ ಅತ್ಯಂತ ಅಧಿಕವಾದ ಕಷ್ಟವನ್ನು ಕೊಟ್ಟುಬಿಟ್ಟು ಈಗ ಅವರು ಬಂದು ಏನು ಮಾಡಿದ್ದಾರೆ, ಸಮುದ್ರ ತೀರಕ್ಕೆ ಬಂದು ತಮ್ಮ ಬಾಲದಲ್ಲಿರುವ ಬೆಂಕಿಯನ್ನು ಆರಿಸಿದ್ದಾರಂತೆ. Now he has put off the fire. He has quenched the fire of his tail in the sea. Beholding the aforesaid Lanka reduced to ashes, the gods, including Gandharvas, Siddhas and eminent rishis, the seers of Vedic mantras, were filled with extreme wonder. ದೇವತೆಗಳು, ಗಂಧರ್ವರು, ಕಿನ್ನರು, ಕಿಂಪುರುಷರು, ಋಷಿಗಳೆಲ್ಲ ನೋಡಿದ್ರಂತೆ ಇಡೀ ಲಂಕೆಯನ್ನು ಸುಟ್ಟಿರುವ ಈ ಮಹಾಪುರುಷನಾದ ಹನುಮಂತನ ನೋಡಿ ಆಶ್ಚರ್ಯಪಡ್ತಾರಂತೆ. Seeing that mighty monkey Hanuman, the foremost of monkeys, and fancying him to be the fire of universal dissolution, all created beings felt dismayed. ಭಗವಂತನಾದ ಹನುಮಂತನ ಆ ಘೋರ ರೂಪವನ್ನು ನೋಡಿ, ಲಂಕೆ ಸುಡುವುದನ್ನು ನೋಡಿ, ಭಯಂಕರವಾದ ಆ ಬೆಂಕಿಯನ್ನು ನೋಡಿ ಜೀವರಾಶಿಗಳೆಲ್ಲರೂ ಕೂಡ ಸ್ವಲ್ಪ ಭಯಭೀತರಾದಂತೆ, ಸ್ವಲ್ಪ ಭಯ ಹತ್ಕೊಂಡಿದೆಯಂತೆ. ಅಕಸ್ಮಾತ್ ಇದೇನಾದರೂ ಕಾಲಾಗ್ನಿ ಆಗಿದೆಯಾ, ಇದು ಕೊನೆಯ ಅಗ್ನಿ ಏನಾದರೂ ಬಂದುಬಿಟ್ಟಿದೆಯಾ, ಈ ಲೋಕವನ್ನೇ ಸುಡುವ ಅಗ್ನಿ ಏನಾದರೂ ಬಂದುಬಿಟ್ಟಿದೆಯಾ ಅಂತ ಎಲ್ಲರೂ ಕೂಡ ಸ್ವಲ್ಪ ಭಯಭೀತರಾದನಂತೆ. Thus, Canto 54 in the Sundarakanda of the glorious Ramayana of Valmiki, the Rishi, work of a Rishi and the oldest epic. Panchashah Sargah, Canto 55. Seeing the whole of Lanka reduced to ashes, and presuming Sita too to have shared its lot, Hanuman begins to reproach himself and gets overwhelmed with grief. In the meantime, he hears of her safety from the lips of Siddhas, Charanas, celestial bands and others, and feels comforted. ಒಂದು ಕ್ಷಣಕ್ಕೆ ಹನುಮಂತನು ಕೂಡ ಮೋಹಕ್ಕೆ ಒಳಗಾದರಂತೆ. ಏನು ಮೋಹಪ್ಪ ಅಂತೇಳಿ, ನಾನೇನೋ ಆ ಲಂಕೆ ಸುಟ್ಬಿಟ್ಟಿದ್ದೀನಲ್ಲ, ಸೀತಾಮ್ಮನ ಗತಿ ಬಗ್ಗೆ ನಾನು ಯೋಚನೆ ಮಾಡಲಿಲ್ವಲ್ಲ, ಸೀತಾದೇವಿ ಕೂಡ ಎಲ್ಲಿದ್ದಾಳೋ ಏನಾಗಿದ್ದಾಳೋ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ವಿಚಾರಣೆ ಮಾಡಿಲ್ವಲ್ಲ ಅಂತ ಹೇಳಿದಾಗ ಅಶರೀರವಾಣಿ ಆಗತ್ತಂತೆ. ಸಿದ್ಧರು ಮತ್ತು ಚಾರಣರು ಆಕಾಶದಲ್ಲಿ ಹೇಳ್ತಾರೆ, ನೀನೇನು ಗಾಬರಿ ಆಗಬೇಡ ಹನುಮಾನ್, ಸೀತಾದೇವಿ ಪೂರ್ಣವಾಗಿ ಸುರಕ್ಷಿತರಾಗಿದ್ದಾಳೆ. ಓ ಹನುಮಾನ್, ಯು ನೀಡ್ ನಾಟ್ ಹ್ಯಾವ್ ಟು ವರಿ. Hanuman was for a moment worried what happened to Sita, but the Siddhas and the Charanas gave him the assurance, she is fine, don't worry. Sandipyamanam
संदीप्यमानां वित्रस्तां त्रस्तरक्षोगणां पुरीम् अवेक्ष हनुमान् लङ्कां चिन्तयामास वानरः। तस्याभूत् सुमहांस्त्रासः कुत्सा चात्मन्यजायत लङ्कां प्रदहता कर्म किंस्वित्कृतमिदं मया। धन्या खलु महात्मानो ये बुद्ध्या कोपमुत्थितं निरुन्धन्ति महात्मानो दीप्तमग्निमिवाम्भसा। क्रुद्धः पापं न कुर्यात् कः क्रुद्धो हन्यात् गुरूनपि। क्रुद्धः परुषया वाचा नरः साधून् अधिक्षिपेत्। वाच्यावाच्यं प्रकुपितो न विजानाति कर्हिचित्। नाकार्यमस्ति क्रुद्धस्य न वाच्यं विद्यते क्वचित्। नावाच्यं विद्यते क्वचित्। यः समुत्पतितं क्रोधं क्षमयैव निरस्यति। यथोरोगस्त्वचं जीर्णां स वै पुरुष उच्यते। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। ॐ सहनाववतु सहनौ भुनक्तु सह वीर्यं करवावहै। तेजस्विनावधीतमस्तु मा विद्विषावहै। ॐ शान्ति शान्ति शान्तिः। सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। ॐ शान्ति शान्ति शान्तिः।